ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತಿ ಮಿಂದೋ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂಧ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯಿ ನಮಃ. ಶ್ರೀ ಜಗಜ್ಜನನ್ಯೈ ನಮಃ. ಆತ್ಮೀಯರೇ, ಇಂದು 12ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ ನೋಡೋಣ. ಗ್ರಹಗತಿಯ ವೀಕ್ಷಣೆ ಮಾಡೋಣ. ಫಲಾಫಲಗಳು ಮೇಷಾದಿ ರಾಶಿಗಳಿಗೆ ಏನಿದೆ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಮಂಗಳವಾರ. ಪೂರ್ವಭಾದ್ರ ನಕ್ಷತ್ರ ಇದೆ ಇವತ್ತಿನ ದಿವಸ. ವೈಧೃತಿ ನಾಮ ಯೋಗ ಭವಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸದ ಗ್ರಹಸ್ಥಿತಿಯನ್ನು ನೋಡುವಾಗ ಮೇಷರಾಶಿಯಲ್ಲಿ ರವಿ ಬುಧರ ಯುತಿ ನಿಪುಣ ಯೋಗದಲ್ಲಿ, ವೃಷಭ ರಾಶಿಯಲ್ಲಿ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ, ಮಾಲವ್ಯ ಯೋಗದ ಫಲವನ್ನು ಕೊಡ್ತಾನೆ. ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಸಿಂಹರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಎಲ್ಲ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಚಂದ್ರನಿದ್ದಾನೆ, ಅದು ಪೂರ್ವಭಾದ್ರ ನಕ್ಷತ್ರದಲ್ಲಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ. ಮೀನರಾಶಿಯಲ್ಲಿ ಶನಿ ಮಹಾತ್ಮ ಮತ್ತು ಅಂಗಾರಕ ಶನಿ ಮಹಾತ್ಮ ಇರತಕ್ಕಂಥದ್ದು. ಹೀಗಿರುವಾಗ ಕುಜನ ಬದಲಾವಣೆ ಆಗಿದೆ. ಕುಜನು ಮೇಷರಾಶಿಗೆ ಸ್ವಕ್ಷೇತ್ರದಲ್ಲಿದ್ದಾನೆ ರುಚಕ ಯೋಗದಲ್ಲಿ. ಹೀಗಾಗಿ ಒಂದು ರುಚಕ ಯೋಗದ ಫಲ, ಮತ್ತೊಂದು ವಿಶೇಷವಾಗಿ ಮಾಲವ್ಯ ಯೋಗದ ಫಲವನ್ನು ಮೇಷರಾಶಿಯವರು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿವೆ? ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ರವಿ ಇದ್ದಾನೆ, ಬುಧನಿದ್ದಾನೆ, ಕುಜನಿದ್ದಾನೆ. ಭೌಮೇನ ಅಗರತಂ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ. ಒಳ್ಳೆಯ ಬುದ್ಧಿವಂತಿಕೆ, ಕೀರ್ತಿ, ಸೌಖ್ಯ ಇವೆಲ್ಲವೂ ಸರಿ. ಹುಡುಗನೂ ಸರಿ. ಕುಜನು ಸ್ವಕ್ಷೇತ್ರದಲ್ಲಿದ್ದರಿಂದ ರುಚಕ ಯೋಗದ ಫಲವು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕ ಗುಣಮಟ್ಟ ಚೆನ್ನಾಗಿರ್ತದೆ. ನಿಮ್ಮ ದೈನಂದಿನ ವ್ಯವಹಾರದಲ್ಲಿ ಸಾಕಷ್ಟು ತೊಡಕುಗಳಿದ್ದರೂ ಸಹಿತವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿ ಇರ್ತದೆ. ಆರೋಗ್ಯ ಭಾಗ್ಯ ಚೆನ್ನಾಗಿರ್ತದೆ. ಕುಟುಂಬದವರೆಲ್ಲರೂ ಸಹಿತವಾಗಿ ಸಂತೋಷದಲ್ಲಿ ನಲಿದಾಡುವಂತಹ ದಿವಸವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಸಾಧ್ಯವಾದರೆ ಚೌಡೇಶ್ವರಿ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ. ಯೋಚನೆ ಮಾಡಬೇಡಿ, ಶುಭ ಉಂಟಾಗ್ತದೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂದಾಗ ಕೆಲಸ ಕಾರ್ಯಗಳು ಸುಲಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ಸ್ತ್ರೀಯರಿಂದ ನಿಮಗೆ ಗೌರವ ಲಭ್ಯವಾಗ್ತದೆ. ಬಂಧು ಬಾಂಧವರು ಒಗ್ಗೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡುವಂತಹ ಒಂದು ಸುಯೋಗದ ಲಕ್ಷಣಗಳು. ಗುರುಬಲ ಚೆನ್ನಾಗಿದೆ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವುದರಿಂದ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕಾಣುವಂತಹ ಯೋಗ. ದೋಷ ಶನಿ ದೃಷ್ಟಿ ಇದ್ದದ್ದರಿಂದ ಒಂದು ದೋಷ ಇದೆ. ದೃಷ್ಟಿ ದೋಷಕ್ಕೆ ಸ್ವಲ್ಪ ಪರಿಹಾರ ಮಾಡಿ. ಸಾಧ್ಯವಾದರೆ ಮನೆಯ ಸುತ್ತಲೂ ಸ್ವಲ್ಪ ಉಪ್ಪನ್ನು ಬೇರಿ. ಆಗ ನಿಮಗಿರ್ತಕ್ಕಂತಹ ದೃಷ್ಟಿ ದೋಷಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಷ್ಟ ದೋಷ ನಿವಾರಣೆಗಾಗಿ ಮನೆಗೆ ಒಂದು ಕಟ್ಟುಗಾಯನ್ನು ಕಟ್ಟಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಯೋಗ ಉಂಟಾಗ್ತದೆ. ದೋಷ ನಿವಾರಣೆ ಮಾಡ್ಕೊಳ್ಳಿ. 6 ನಿಮ್ಮ ಸಂಖ್ಯೆ. ಬಿಳಿ ವಸ್ತ್ರ, ಪೂರ್ವ ದಿಕ್ಕು, ದೇವ ಅಮ್ಮನವರು ಇವೆಲ್ಲ ನಿಮಗೆ ಆಗಿ ಬರುವಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ. ಲಾಭಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಲಾಭದಲ್ಲಿದ್ದಾನೆ ಅಂದಾಗ ಒಳ್ಳೆಯ ಲಾಭ ಆಗ್ತದೆ. ರಾಜಕೀಯದವರಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ, ಅಥವಾ ನೀವು ಮಾಡುವಂತಹ ರಾಜಕಾರಣದಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ, ಅಥವಾ ರಾಜಕೀಯ ವ್ಯಕ್ತಿಗಳು ಮನೆಗೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಒಟ್ಟಾರೆ ಕೌಟುಂಬಿಕವಾಗಿ ಸಾಕಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಆರೋಗ್ಯ ಭಾಗ್ಯ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿದ್ದರಿಂದ ನೀವು ಸಹಿತವಾಗಿ ಮಂಗಲ ಕಾರ್ಯಾದಿಗಳನ್ನು ಜರುಗಿಸುವುದಕ್ಕೆ ಅವಕಾಶ ಇರತಕ್ಕಂಥದ್ದು. ಮದನ ಭವನನಾಥನಂತಹ ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಅವನು ಸರ್ವೇಶ್ವರ ಕಾರಕನಾಗಿದ್ದಾನೆ. ಆದ್ದರಿಂದ ಎಲ್ಲ ರಾಶಿಗಳ ಬಲಕ್ಕಿಂತಲೂ ನಿಮ್ಮ ರಾಶಿಗೆ ಬಲ ಜಾಸ್ತಿ ಇರತಕ್ಕಂಥದ್ದು. ಆದ್ದರಿಂದ ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ವ್ಯವಹಾರಕ್ಕೆ ಯೋಗ್ಯವಾಗಿದೆ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ಕುಂಭ ರಾಶಿಯಲ್ಲಿದ್ದಾನೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಶತ್ರುವಿನ ಮನೆ. ನೀವು ಎಲ್ಲೇ ಹೋದರೂ ಅಲ್ಲಿ ಶತ್ರುಗಳು ರೆಡಿ ಇದ್ದೇ ಇರ್ತಾರೆ. ಯಾರು ಮಿತ್ರರ ಮನೆಗೆ ಹೋದರೂ ಅಲ್ಲಿ ಶತ್ರುಗಳು ನಿಮಗೆ. ಬಂಧು ಬಾಂಧವರೇ ನಿಮಗೆ ಶತ್ರುವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದವರೇ ಶತ್ರುವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಊರವರು ನಿಮಗೆ ಶತ್ರುವಾಗುವಂತಹ ಸಾಧ್ಯತೆಯೂ ಇದೆ. ಹೀಗಾಗಿ ಶತ್ರುಕಾಟ ಭಾಳಷ್ಟು ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ಶೂಲಿನಿ ದುರ್ಗಾ ಜಪಹೋಮಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ ಆಗುವಂತಹ ಲಕ್ಷಣ. ದುರ್ಗಾ ಮಂದಿರಕ್ಕೆ ಹೋಗಿ ಬನ್ನಿ. ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2. ಬಿಳಿಯ ಬಣ್ಣ, ಹಾಲು ಬಣ್ಣದ ಬಟ್ಟೆಗಳು, ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ದೇವತೆಗಳು ಇವೆಲ್ಲ ನಿಮಗೆ ಅನುಕೂಲವನ್ನು ತಂದಾವು. ಪರಿಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ತಂದೆಗೆ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣ. ತಂದೆಯಿಂದ ಸಾಕಷ್ಟು ಕೊಡುಗೆಯಾಗಿ ಮಕ್ಕಳಿಗೆ ಸಂಪತ್ತು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಖ ಸಂತೋಷ. ಸಂತಾನ ಪ್ರಾಪ್ತಿಗಾಗಿ ನಾಗದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಪ್ತಮದಲ್ಲಿ ನಾಗ ಇದ್ದಾನೆ. ಅಷ್ಟಮ ಶನಿ ಇರುವುದರಿಂದ ಕೌಟುಂಬಿಕವಾಗಿ ಕೆಲವು ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ಅಷ್ಟಮ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿ ಕೇತು ಮತ್ತು ಮಾಂದಿಯರ ಯುತಿ ಇದ್ದದ್ದರಿಂದ ಕೇತು ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ. ಅಥವಾ ಎಳ್ಳು ದಾನ ಅಥವಾ ಹುರುಳಿ ದಾನವನ್ನು ಮಾಡಿಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಕಷ್ಟದೋಷಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡೆಯಲಿ, ಚೆನ್ನಾಗಿ ನಡೀತದೆ. ಜೊತೆಯಲ್ಲಿ ಬೇರೆ ಬೇರೆ ಉದ್ಯೋಗವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದೆ. ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ, ಕ್ಷೇಮವಾಗ್ತದೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಮತ್ತು ಶನಿಯವರು ನಿಂತು ನೋಡ್ತಾ ಇದ್ದಾರೆ. ಅಂದರೆ ಸಂಕಷ್ಟದ ಕಾಲವಾಗಿರ್ತಕ್ಕಂಥದ್ದು. ಅಭಿವೃದ್ಧಿಗೆ ತೊಂದರೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಅಷ್ಟೇನು ಶುಭ ಇಲ್ಲ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಅಮಲಾಯೋಗವನ್ನು ಕೊಡ್ತಕ್ಕಂತಹ ಗುರು ನಿಂತಿದ್ದರಿಂದ ಅಮಲಾಯೋಗದ ಫಲವು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನೋಡಿ, ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ನಾಗದೋಷ ನಿವಾರಣೆಯಾಗಿ ಸುಖ ನೆಮ್ಮದಿ ಕಾಣುವಂತಹ ಸುಯೋಗದ ಕ್ಷಣಗಳು ಕಂಡುಬರುವಂತಹದ್ದಿದೆ. ದೋಷ ನಿವಾರಣೆ ಮಾಡಿಕೊಳ್ಳಿ, ಪರಿಹಾರ ಉಂಟಾಗ್ತದೆ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಗೆ ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ಇದೆ. ಮಂಗಲ ಕಾರ್ಯವನ್ನು ಜರುಗಿಸಿ ಸುಲಭವಾಗಿ ಚಂದವಾಗಿ ಮಂಗಲ ಕಾರ್ಯ ನೆರವೇರ್ತದೆ. ನಿಮ್ಮ ರಾಶಿಗೆ ಸಪ್ತಮದಲ್ಲಿ ರವಿ ಬುಧರ ಯುತಿ ನಿಪುಣ ಯೋಗವನ್ನು ಕೊಡುವಂತಹ ಯೋಗ. ನೋಡಿ, ಸಪ್ತಮಾಧಿಪತಿ ಅಂತ ಕುಜನೂ ಸಹಿತವಾಗಿ ಸಪ್ತಮ ಸ್ಥಾನಕ್ಕೆ ಬಂದಿದ್ದಾನೆ. ಹೀಗಾಗಿ ದಾಂಪತ್ಯ ಜೀವನದಲ್ಲಿ ಕಲಹ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಷ್ಟರೊಳಗೆ ಮಂಗಲ ಕಾರ್ಯ ಆದಂತಹ ವ್ಯಕ್ತಿಗಳಿಗೆ. ಕೌಟುಂಬಿಕವಾಗಿ ನಾನಾ ವಿಧವಾದಂತಹ ಸಮಸ್ಯೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ. ನೀವು ಬೆಳೆಗಾರರು, ತೋಟದಲ್ಲಿ ಬೆಳೆಯನ್ನು ಬೆಳಿತೀರಿ, ಆ ತೋಟದಲ್ಲಿ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆಳೆಗಳು ರೋಗಕ್ಕೆ ತುತ್ತಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ತುಂಬ ಜಾಗ್ರತೆ ವಹಿಸಬೇಕು. ಭೂವರಾಹನ ಅನುಗ್ರಹವನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ದೋಷ ನಿವಾರಣೆಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ, ಶುಭ ಉಂಟಾಗ್ತದೆ ತುಲಾರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿ 6ನೇ ಮನೆಯಲ್ಲಿದ್ದಾನೆ. ಒಳ್ಳೆಯ ಫಲವನ್ನೇನೋ ಕೊಡ್ತಾನೆ, ಆದರೆ ತಲೆಯ ಭಾಗದಲ್ಲಿ ಏನಾದರೂ ರೋಗವನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು. 6ನೇ ಮನೆ ಅಂದರೆ ರೋಗಸ್ಥಾನ. ತಲೆಯಲ್ಲಿ ಹೊಟ್ಟಾಗೋದು, ತಲೆ ಕೂದಲು ಉದುರೋದು, ತಲೆಯಲ್ಲೇ ಏನಾದರೂ ಗಾಯಗಳಾಗೋದು, ತಲೆಯಲ್ಲಿ ಹುಣ್ಣಾಗೋದು, ಏನಾದರೂ ಒಂದು ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ. ಅಥವಾ ಬಿದ್ದು ಪೆಟ್ಟು ಮಾಡ್ಕೊಳ್ತೀರಿ, ಅಥವಾ ತಾಗಿಸಿ ಬೊಮ್ಮಟೆ ಬರ್ತದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು.
4ನೇ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ರಾಹು ಇದ್ದದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ. ಕೆಲವರಿಗೆ ಚರ್ಮ ರೋಗ, ಅದರಿಂದ ಸ್ವಲ್ಪ ಹುಷಾರಾಗಿರೋದು. ಕಾಲಿನ ಭಾಗದಲ್ಲಿ ರೋಗಾದಿಗಳು ಕಾಣಿಸುವಂತಹ ಲಕ್ಷಣಗಳು, ಅಥವಾ ಸರ್ಪ ದರ್ಶನ, ಸ್ವಪ್ನದಲ್ಲಿ ಸರ್ಪ ದರ್ಶನ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಬಲ ಇಲ್ಲ ನೋಡಿ, ಆದ್ದರಿಂದಲೇ ಇಷ್ಟೆಲ್ಲ ಸಮಸ್ಯೆ. ಪರಿಹಾರಕ್ಕಾಗಿ ಗುರುಶಾಂತಿ ಮಾಡ್ಕೊಳ್ಳಿ. ಗುರುವಿಗಿನ ಪ್ರೀತಿಗಾಗಿ ಕಡಲೆಕಾಳಿನ ದಾನ ಮಾಡಿ. ಜೊತೆಯಲ್ಲಿ ನೀವು ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3, 9. ನಿಮ್ಮ ಬಣ್ಣ ಕೇಸರಿ ಮತ್ತು ಕೆಂಪು. ಬಳಸಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಚಂದ್ರನು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಚಂದ್ರಬಲ ಚೆನ್ನಾಗಾಯಿತು. ಜನ್ಮರಾಶಿಗೆ ಚಂದ್ರ ಬಂದ ಅಂದರೆ ಒಳ್ಳೆಯ ಫಲವನ್ನು ನೀಡ್ತಾನೆ. 7ನೇ ಮನೆಯಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ ಅಂದರೆ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ವಿವಾಹಾಪೇಕ್ಷಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಒಳ್ಳೆಯದು. ಆದರೆ 4ನೇ ಮನೆಯಲ್ಲಿ ವಾಹನ ಸ್ಥಾನದಲ್ಲಿ ಕುಜ ಶನಿ ಇದೇ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು. ವಾಹನ ಸ್ಥಾನದಲ್ಲಿ ಶನಿ ಇದ್ದದರಿಂದ ಶನಿಯಿಂದ ಅಪಾಯ ಬರುವಂತಹ ಸಾಧ್ಯತೆ. ನಿಮ್ಮ ವಾಹನ ಕಳ್ಳತನ ಆಗ್ಬೋದು, ಅಥವಾ ಎತ್ಕೊಂಡು ಹೋಗಿ ಆರಕ್ಷಕರ ಠಾಣೆ ಮುಂದೆ ಇಡಬಹುದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ವಾಹನ ನಿಲ್ಲಿಸದ ಸ್ಥಳದಲ್ಲಿ ನಿಲ್ಲಿಸಬೇಡಿ. ನಿಲ್ಲಿಸುವ ಸ್ಥಳ ಯಾವುದು ಅಂತ ನೋಡಿಕೊಂಡು ಇಡಿ. ಇಲ್ಲದಿದ್ದರೆ ನಿಮ್ಮ ವಾಹನ ಈ ಬಿಟ್ಟ ಜಾಗದಲ್ಲಿ ಇರುವುದಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಕಾನೂನಿನ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನಿಗೆ ಪರಿಹಾರ ಬೇಕು. ಅದಕ್ಕೋಸ್ಕರವಾಗಿ ಶನಿದೇವರಿಗೆ ತುಳಸಿ ಮಾಲೆಯನ್ನು ಹಾಕುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಶನೇಶ್ವರ ದೇವತೆ, ಇವುಗಳನ್ನು ಆರಾಧನೆ ಮಾಡಿಕೊಂಡಾಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಲಕ್ಷಣ. ಈಗ ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕುಜನಿದ್ದಾನೆ. ಬಾಧಾಧಿಪತಿಯಾಗಿದ್ದು ಸುಖಸ್ಥಾನಕ್ಕೆ ಹೋಗಿದ್ದಾನೆ ಅಂದರೆ ಸುಖಕ್ಕೆ ಏನಾದರೂ ಧಕ್ಕೆ ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು. 4ನೇ ಮನೆಯಲ್ಲಿ ರವಿ ಮತ್ತು ಬುಧರ ಯುತಿ ಇದೆ, ನಿಪುಣ ಯೋಗ. ಹೀಗಾಗಿ ಮನೆಯವರೆಲ್ಲರೂ ಸಂತೋಷ ಪಡುವಂತಹ ಕಾಲ. ಆರ್ಥಿಕವಾಗಿ ದುರ್ಬಲರಾಗಿದ್ದರೂ ಸಹಿತವಾಗಿ ಸಂತೋಷಕ್ಕೆ ಕಡಿಮೆ ಇರುವುದಿಲ್ಲ, ಕೊರತೆ ಇರುವುದಿಲ್ಲ. ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸ್ತೀರಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಮಕರ ರಾಶಿಯವರಿಗೆ ಚಂದ್ರನ ಬಲ ಚೆನ್ನಾಗಿ ಇದ್ದದ್ದರಿಂದ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಇಲ್ಲ. ಕಷ್ಟದಿಂದ ಮುಕ್ತರಾಗಿ ಸುಖ ಪ್ರಾಪ್ತಿಯನ್ನು ಹೊಂದುವಂತಹ ಒಂದು ಸುಯೋಗ ದಕ್ಷಿಣವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಪರಿಹಾರಾರ್ಥವಾಗಿ ಚಂದ್ರಶಾಂತಿ, ರಾಹು ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ದೋಷಕ್ಕೆ ಪರಿಹಾರ ಬೇಕು, ಪರಿಹಾರವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಚಂದ್ರರಿದ್ದಾರೆ. ತುಂಬ ಜಾಗ್ರತೆ ಬೇಕು. ವಿಷಪ್ರಾಶನ ಅಥವಾ ವಿಷದಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ಅಥವಾ ವಿಷವುಳ್ಳ ನಾಗನ ದರ್ಶನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಚಂದ್ರರು ವೈರಿಗಳಾಗಿ ನಿಂತಿದ್ದಾರೆ. ಆದ್ದರಿಂದಲೇ ಈ ರೀತಿಯಂತಹ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ತೋಟಗಾರಿಕೆಯಲ್ಲಿ ಸಾಕಷ್ಟು ಸುಖವನ್ನು ಉಣ್ತೀರಿ. ಮನೆ ಸಮೀಪದಲ್ಲಿರತಕ್ಕಂತಹ ಕಚ್ಚಾ ವಸ್ತುಗಳನ್ನು ದೂರ ಇಡಿ. ಅದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಕಚ್ಚಾ ವಸ್ತುಗಳನ್ನು ಎಷ್ಟು ಸಮೀಪದಲ್ಲಿ ಇಟ್ಕೊಳ್ತೀರೋ ಅಷ್ಟು ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ. ಅದರಿಂದ ದೂರ ಇಟ್ಟುಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 3 ಬಳಸ್ಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಕೇಸರಿ ಬಣ್ಣ ಇವೆಲ್ಲ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ, ಶುಭವಾಗುತ್ತೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಪಾದ ಭಾಗದಲ್ಲಿ ಕಪ್ಪಾಗ್ತದೆ, ಪಾದದಲ್ಲಿ ಕಲೆ ಉಳಿತದೆ, ಅಥವಾ ಪಾದಭಾಗದಲ್ಲಿ ಮಚ್ಚೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ತೊಡೆಯ ಭಾಗದಲ್ಲಿ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಲರ್ಜಿ ಆಗ್ಬೋದು, ಅಥವಾ ರೋಗವೇ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಒಂದು 23,000 ಶನಿ ಜಪ ಮಾಡಿ, 2,300 ಜಪದಿಂದ ಹೋಮವನ್ನು ಮಾಡಿಕೊಳ್ಳಿ, ತಿಲ ಹೋಮವನ್ನು. ಆಗ ನಿಮಗಿರತಕ್ಕಂತಹ ಕಷ್ಟಗಳು ಪರಿಹಾರವಾಗಿ ಸುಖ ನೆಮ್ಮದಿ ಉಂಟಾಗುವಂತಹದ್ದಿದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ.
ಈಶಾನ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ವೀಕ್ಷಕರೇ, 12 ರಾಶಿಯವರು ಇವತ್ತಿನ ಸಕಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಋಣಮೋಚಕ ಮಂಗಲ ಸ್ತೋತ್ರವನ್ನು ಪಠನ ಮಾಡಿ. ಆಗ ನಿಮಗಿರತಕ್ಕಂತಹ ಋಣಬಾಧೆಯನ್ನು ಪರಿಹಾರ ಮಾಡಿಕೊಳ್ಬೋದು. ಮಾತಾಪಿತರ ಋಣ ಇರ್ತದೆ, ದೇವ ಋಷಿಗಳ ಋಣಗಳಿರ್ತದೆ. ಅವುಗಳನ್ನೆಲ್ಲವನ್ನು ಸರಿ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು? ನಾವು ಸಾಧ್ಯವಾದಷ್ಟು ದಾನವನ್ನು ಮಾಡಬೇಕು. ಹಾಗಿದ್ದಾಗ ಮಾತ್ರ ಋಣಬಾಧೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ವೀಕ್ಷಕರೇ, ಈಗಾಗಲೇ ಷಷ್ಠಿಪೂರ್ತಿ ಶಾಂತಿಯ ವಿಶೇಷತೆಯನ್ನು ತಾವೆಲ್ಲ ತಿಳಿದುಕೊಳ್ತಾ ಇದ್ದೀರಿ. ಜುಲೈ 5ನೇ ತಾರೀಕಿನಂದು ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಷಷ್ಠಿಪೂರ್ತಿ ಶಾಂತಿ ಜರುಗ್ತದೆ. ಷಷ್ಠಿಪೂರ್ತಿ ಶಾಂತಿಯನ್ನು ಮಾಡಿಸುವಂತಹ ವ್ಯಕ್ತಿಗಳು ಬುಕ್ ಮಾಡಿಕೊಳ್ಳಿ. ನಿಮಗಾಗಿ ಷಷ್ಠಿಪೂರ್ತಿ ಶಾಂತಿ. ಶುಭಮಸ್ತು, ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು.